ಪ್ರಿಯ ವೀಕ್ಷಕರೇ, ಇಂದಿನ ದೇಶ ವಿದೇಶದ ವಾರ್ತಾ ಸುದ್ದಿಗಳು ಹೀಗಿವೆ. ರಷ್ಯಾ ಸೇನೆಗೆ ಸೇರಿದ 10 ಭಾರತೀಯರು ಸಾವು. ಕಾಣೆಯಾಗಿದ್ದ ಸೋದರನನ್ನು ಹುಡುಕುವ ಸಲುವಾಗಿ ರಷ್ಯಾಕ್ಕೆ ತೆರಳಿ ಭಾರತಕ್ಕೆ ಬರಿಕೈಯಲ್ಲಿ ವಾಪಸ್ ಆಗಿರುವ ಪಂಜಾಬ್ ವ್ಯಕ್ತಿಯೊಬ್ಬರು ಆಘಾತಕಾರಿ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಉಕ್ರೇನ್ ವಿರುದ್ಧದ ಯುದ್ಧದಲ್ಲಿ ರಷ್ಯಾ ಪರ ಹೋರಾಡಲು ಸೇನೆಗೆ ಸೇರಿದ 10 ಮಂದಿ ಭಾರತೀಯರು ಸಾವಿಗೀಡಾಗಿದ್ದಾರೆ ಎಂದು ಭಾನುವಾರ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಹೊಸ ವರ್ಷ ಆಚರಣೆಗೆ ಭರ್ಜರಿ ತಯಾರಿ ನಡೆದಿರುವ ನಡುವೆಯೇ ಬೆಂಗಳೂರು ಪೊಲೀಸರ ಸಹಕಾರದಲ್ಲಿ ರಾಜಧಾನಿಯಲ್ಲಿ ಕಾರ್ಯಾಚರಣೆ ನಡೆಸಿದ ಮಹಾರಾಷ್ಟ್ರದ ಮಾದಕ ವಸ್ತು ನಿಗ್ರಹ ಕಾರ್ಯಪಡೆ ಭಾರೀ ಪ್ರಮಾಣದ ಡ್ರಗ್ಸ್ ತಯಾರಿಕಾ ಘಟಕವನ್ನು ಪತ್ತೆ ಹಚ್ಚಿದ್ದು 55.8 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಉಕ್ರೇನ್ ರಷ್ಯಾ ಸಮರ ಕೊನೆಗೊಳಿಸಲು ಸಭೆ ಫ್ಲೋರಿಡಾ ಪಾಮ್ ಬೀಚ್ನಲ್ಲಿ ನಡೆಸಲಾಗಿದೆ. ಉಕ್ರೇನ್ಗಾಗಿ 20 ಅಂಶಗಳ ಶಾಂತಿ ಪ್ರಸ್ತಾವನೆಯ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮಗೆ ಮಾಹಿತಿ ನೀಡಿದ್ದಾರೆ ಎಂದು ಉಕ್ರೇನಿಯನ್ ಅಧ್ಯಕ್ಷ ವ್ಲಾದಿಮಿರ್ ಜೆಲೆನ್ಸ್ಕಿ ಸೋಮವಾರ ಹೇಳಿದರು. ಹಾಗೂ ಟ್ರಂಪ್ಗೆ 50 ವರ್ಷಗಳ ಭದ್ರತಾ ಗ್ಯಾರಂಟಿ ಕೇಳಿದರು. ಇಂದು ಕೇಂದ್ರ ರಕ್ಷಣಾ ಖರೀದಿ ಸಮಿತಿ ಡ್ಯಾಕ್ ಭೂಸೇನೆ, ನೌಕಾಪಡೆ ಹಾಗೂ ವಾಯುಪಡೆಯ ಸಾಮರ್ಥ್ಯವನ್ನು ಹೆಚ್ಚಿಸಲು ಸುಮಾರು 79,000 ಕೋಟಿ ಮೌಲ್ಯದ ವಿವಿಧ ಆರ್ಮ್ಗಳನ್ನು ಹಾಗೂ ಉಪಕರಣಗಳು ಖರೀದಿಗೆ ಒಪ್ಪಿಗೆ ನೀಡಿದೆ. ಇಂದು ಪ್ರಾದೇಶಿಕ ಭದ್ರತಾ ಉದ್ವಿಗ್ನತೆಯ ನಡುವೆ ತನ್ನ ಪರಮಾಣು ತಡೆ ಮತ್ತು ಯುದ್ಧ ಸನ್ನದ್ಧತೆಯನ್ನು ಪ್ರದರ್ಶನವಾಗಿ ತೋರಿಸಿದ ನಾಯಕ ಕಿಮ್ ಜಾನ್ ಉನ್ ಅವರ ಮೇಲ್ವಿಚಾರಣೆಯಲ್ಲಿ ಸಮುದ್ರಕ್ಕೆ ದೀರ್ಘ ಶ್ರೇಣಿಯ ಕಾರ್ಯತಂತ್ರದ ಕ್ರೂಸ್ ಕ್ಷಿಪಣಿಯನ್ನು ಪರೀಕ್ಷಿಸಲಾಗಿದೆ ಎಂದು ಉತ್ತರ ಕೊರಿಯಾ ಹೇಳಿದೆ. ಇಂದು ದೆಹಲಿ NRC ಪ್ರದೇಶದ ಗಾಳಿ ಮಟ್ಟವು ತೀವ್ರ ಮಟ್ಟದಲ್ಲಿ ವಿಷಕಾರಿ ಹೊಗೆ ಮತ್ತು ದಪ್ಪ ಕಲೆಯ ಕಾರಣದಿಂದ ಅಂದರೆ 128 ಫ್ಲೈಟ್ ಕ್ಯಾನ್ಸಲ್ ಆಗಿದ್ದು ಹಾಗೂ 8 ಫ್ಲೈಟ್ಗಳು ಡೈವರ್ಟ್ ಆಗಿವೆ. ತ್ರಿಪುರಾದಲ್ಲಿ ಇಂದು ವಿದ್ಯಾರ್ಥಿಯೊಬ್ಬರನ್ನು ಡೆಹ್ರಾಡೂನ್ನಲ್ಲಿ ಜಾತಿ ಆಧಾರಿತ ದ್ವೇಷದಿಂದ ಹಲ್ಲೆ ಮಾಡಿ ಕೊಲೆ ಮಾಡಿರುವ ಘಟನೆ ದೇಶಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿದೆ. ಹಲ್ಲೆಗೆ ಮೊದಲು ವಿದ್ಯಾರ್ಥಿ ನಾನು ಭಾರತೀಯ ಎಂದು ಹೇಳಿದ್ದಾನೆ ಎಂಬುದು ವರದಿಯಾಗಿದೆ. ಈ ಘಟನೆ ಬಳಿಕ ನ್ಯಾಯಕ್ಕಾಗಿ ವಿವಿಧ ಕಡೆ ಪ್ರತಿಭಟನೆಗಳು ನಡೆದಿವೆ. ಪೊಲೀಸರು ಪ್ರಕರಣವನ್ನು ಕೊಲೆ ಎಂದು ದಾಖಲಿಸಿಕೊಂಡು ಆರೋಪಿಗಳ ವಿರುದ್ಧ ಕಠಿಣ ಕ್ರಮದ ಭರವಸೆ ನೀಡಿದ್ದಾರೆ. ಅರಾವಳಿ ಬೆಟ್ಟಗಳ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ನವೆಂಬರ್ 26ರ ಆದೇಶವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ವಿಷಯವನ್ನು ಸಮಗ್ರವಾಗಿ ಪರಿಶೀಲಿಸಿ ಹೈ ಪವರ್ಡ್ ಸಮಿತಿಯನ್ನು ರಚಿಸಲು ನ್ಯಾಯಾಲಯವು ಸೂಚಿಸಿದೆ. ಹೊಸ ಆದೇಶ ಬರುವವರೆಗೆ ಯಾವುದೇ ಹೊಸ ಕ್ರಮ ಕೈಗೊಳ್ಳಬಾರದು ಎಂದು ಕೋರ್ಟ್ ತಿಳಿಸಿದೆ.